ಇನ್ನು ಪುಂಡಾನೆ ದಾಳಿಗೆ ಇಬ್ಬರು ಮಹಿಳೆಯರು ಬಲಿಯಾದಂತಹ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ಬಳಿಯ ಅಣ್ಣಿಯಾಳ ಬಳಿ ನಡೆದಿದೆ. ಪುಂಡಾನೆ ದಾಳಿಗೆ ಇಬ್ಬರು ಮಹಿಳೆಯರು ಬಲಿಯಾಗಿದ್ದಾರೆ. ಆನೇಕಲ್ ಗಡಿಭಾಗದ ಅಣ್ಣಿಯಾಳ ಬಳಿ, ಆನೇಕಲ್ ಗಡಿಭಾಗದ ಗುಮ್ಮಳಾಪುರ, ಅಣ್ಣಿಯಾಳು, ತಳಿ ಸುತ್ತಮುತ್ತ ಆನೆಗಳ ದಾಂಧಲೆ ಮಾಡ್ತಾ ಇದ್ರು. ಈ ಗ್ರಾಮಕ್ಕೆ ಆನೆ ನುಗ್ಗಿತ್ತು ಅಂತ ಗ್ರಾಮಕ್ಕೆ ಬಂದು ಆನೆಯನ್ನು ಓಡಿಸೋದಕ್ಕೆ ಗ್ರಾಮಸ್ಥರೆಲ್ಲರೂ ಕೂಡ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಆ ಮಹಿಳೆಯರ ಮೇಲೆ ಕಾಡಾನೆ ದಾಳಿ ಮಾಡಿದೆ. ಇಬ್ಬರು ಮಹಿಳೆಯರು ಆನೆ ದಾಳಿಗೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇಷ್ಟೇ ಅಲ್ಲ, 3 ಹಸುಗಳ ಮೇಲೆ ಕೂಡ ಈ ಕಾಡಾನೆ ದಾಳಿ ಮಾಡಿದೆ. ನೆಲದಲ್ಲಿ ಒಬ್ಬರನ್ನ 6 ಗಂಟೆಗೆ ಸಾಯಿಸಿದೆ. ಅದೇ ಆನೆ ಬಂದು ಇಲ್ಲಿ 8 ಗಂಟೆಗೆ ಇವ್ರನ್ನ ತುಳಿದಿದೆ. ಅದೇ ಆನೆ ಇನ್ನೂ ಒಬ್ಬರಲ್ಲಿ ಟೋಟಲ್ 5 ಜನ ರೀಸೆಂಟಾಗಿ ಹೇಳ್ತಾ ಇದ್ರು ಅಲ್ಲಿ ಒಂದು ಊರೊಳಗಡೆ ಬಂದಿತ್ತು ಅಂತ. ಬಟ್ ಅದೇ ಫಾರೆಸ್ಟ್ ಅವ್ರು ಸ್ವಲ್ಪ ಇರ್ರೆಸ್ಪಾನ್ಸಿಬಲ್, ಒಬ್ಬರು ಪಾಪ ಸಿಗಾಕೊಂಡ್ರು, ಇನ್ನು 4 ಜನ ಓಡೋಗಿದ್ರು. ಅಲ್ಲೂ ಅಷ್ಟೇ ಅನ್ಯಾಲದಲ್ಲಿ ಅವ್ರು 5 ಜನ ಪಾಪ ಕೂಲಿ ಕೆಲ್ಸಕ್ಕೆ ಹೋಗಿದ್ರು. ಅಲ್ಲಿ ಕೂಲಿ ಕೆಲಸ ಮಾಡಬೇಕಾದ್ರೆ 5 ಜನನೂ ಅಟ್ಯಾಕ್ ಮಾಡಿದೆ. ಬಟ್ ಅದರಲ್ಲಿ ಒಬ್ಬರು ಸಿಗಾಕೊಂಡು ಸತ್ತೋದ್ರು, ಇನ್ನು 4 ಜನ ಓಡೋಗ್ಬಿಟ್ರು. ಯಾಕಂದರೆ ಪಾಪ ಫ್ಯಾಮಿಲಿ ಅವ್ರಿಗೆ ಏನಾದರೂ ಸಪೋರ್ಟ್ ಆಗಲಿ ಅಂತ. ಮತ್ತು ಫಾರೆಸ್ಟ್ ಅವರು ತುಂಬ ಇರ್ರೆಸ್ಪಾನ್ಸಿಬಲ್ ಇದ್ದಾರೆ. ಯಾಕಂದರೆ ಒಂದು ಸೇಫ್ಟಿ ಮೆಜರ್ಸ್ ತೊಗೊಂಡಿಲ್ಲ ಅವರು, ಅದರಿಂದನೇ ಈ ಥರ ಆಗ್ತಾಯಿದೆ. ತಳಿ ಕ್ಷೇತ್ರದಲ್ಲಿ ಈ ವರ್ಷದಲ್ಲಿ ಆನೆ ಹೊಡೆದು 11 ಜನ ಮುಂಚೆ ಸತ್ತೋಗಿದ್ದವ್ರೆ. ಇವತ್ತು ಬೆಳಗ್ಗೆ 7:15 ಗಂಟೆಗೆ ಆನೆ ಹೊಡೆದು 2 ಮಗಳಿಗೆ ಸುತ್ತೋಗಿದ್ದವ್ರೆ. ಅದೇ ಥರ ಒಂದು ಗಡಿಭಾಗದಲ್ಲಿ ಆನೆಗಳ ಉಪಟಳ, ಪಾಪ ಪ್ರಾಣ ಕಳ್ಕೊತಾ ಇದ್ದಾರೆ. ಅರಣ್ಯಾಧಿಕಾರಿಗಳು ಕೂಡ ಅವ್ರೇನು ಮಾಡ್ತಿದ್ದಾರೆ ಅಂತ ನಾವು ಅಂತೀವಿ. ಬಟ್ ಅವರು ಪ್ರಯತ್ನ ಪಡ್ತಾರೆ. ಹಿಂಡಾಗಿ 20-30 ಆನೆಗಳು ಒಟ್ಟೊಟ್ಟಿಗೆ ಗ್ರಾಮಗಳ ಮೇಲೆ ದಾಳಿ ಮಾಡಿದ್ರೆ ಪಾಪ ಅವ್ರು ತಾನೇ ಏನು ಮಾಡೋಕ್ಕಾಗತ್ತೆ. ಮತ್ತು ಗ್ರಾಮಸ್ಥರು ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ಇಡಬೇಕು. ಆನೆಗಳು ಬಂತು ಅನ್ನೋ ಕಾರಣಕ್ಕೆ ಅದಕ್ಕೆ ಕೂಗಿ ಹಾರಾಡಿ ಚೀರಾಡಿ ಮಾಡಿದ್ರೆ ಅವುಗಳು ಕೂಡ ಗಾಬರಿ ಆಗ್ತವೆ. ಅಂಥ ಸಂದರ್ಭದಲ್ಲೇ ಅವು ಅಟ್ಯಾಕ್ ಮಾಡೋದು. ಸ್ವಲ್ಪ ಅವರು ಕೂಡ ಸಮಾಧಾನದಿಂದ ಇರಬೇಕಾಗಿತ್ತು. ಅನ್ಯಾಯವಾಗಿ ಇಬ್ಬರು ಮಹಿಳೆಯರು ಪ್ರಾಣ ಕಳ್ಕೊಂಡಿದ್ದಾರೆ.